ಸ್ನೇಹಿತರೆ, ನೌಕರ ಸ್ನೇಹಿ ಚಾನೆಲ್ನ ಗಣೇಶ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಒಂದು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟ ವಿಡಿಯೋನ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ ಸೆಕ್ಷನ್ 87A ಟ್ಯಾಕ್ಸ್ ರಿಬೇಟ್. ತಾವೆಲ್ಲ ಫೆಬ್ರವರಿ ಮಾಹೆ ಬಂದ ತಕ್ಷಣ ಚಿಂತೆಗೊಳಗಾಗ್ತೀರಿ. ಯಾಕೆಂದ್ರೆ ಯಾರಿಗೆ ಟ್ಯಾಕ್ಸ್ ಬರುತ್ತೋ, ಯಾರಿಗೆ ಟ್ಯಾಕ್ಸ್ ಬರಲ್ವೋ, ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋ ಗೊಂದಲದಲ್ಲಿ ಇರ್ತೀರಿ. ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡು ನಾನು ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ಬರ್ತಕ್ಕಂಥ 87A ಟ್ಯಾಕ್ಸ್ ರಿಬೇಟ್ ಯಾವ ರೀತಿ ಪಡ್ಕೊಳ್ಬಹುದು ಒಬ್ಬ ಸ್ಯಾಲರಿಡ್ ಪರ್ಸನ್ ಅಂತ ನೋಡ್ತಾ ಹೋಗೋಣ. ತಾವೆಲ್ಲ ನ್ಯೂ ಟ್ಯಾಕ್ಸ್ ರಿಜಿಮ್ ಅನ್ನ ಈಗಾಗಲೇ ಗಮನಿಸಿದ್ದೀರಿ. ಈಗಾಗಲೇ ತಾವೆಲ್ಲ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀರಿ, ಎಷ್ಟೆಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಿ. ಆದ್ರೆ ಇದರಲ್ಲಿ ಒಂದು 87A ಟ್ಯಾಕ್ಸ್ ರಿಬೇಟ್ ಬಗ್ಗೆ ಅನೇಕ ಜನರಿಗೆ ಮಾಹಿತಿ ಇಲ್ಲ. ಅದೇನಂದ್ರೆ, ಸಾಮಾನ್ಯವಾಗಿ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ 7 ಲಕ್ಷದವರೆಗೆ ಟ್ಯಾಕ್ಸ್ ಬಂದ್ರೆ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಗೆ ಅವ್ರದ್ದು ಸ್ಯಾಲರಿ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಟ್ಯಾಕ್ಸ್ ನಿಲ್ ಅಂತ ತಾವೆಲ್ಲ ತಿಳ್ಕೊಂಡಿದ್ದೀರಿ. ಅಂದ್ರೆ 7 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ನ ಕಟ್ಟೋ ಹಾಗಿಲ್ಲ ಅಂತ. ಆದ್ರೆ 7 ಲಕ್ಷದ ಮೇಲ್ಪಟ್ಟಂತ ಆದಾಯಗಳನ್ನ ನಾವು ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು, ಅದರಡಿಯಲ್ಲಿ ಏನಾದ್ರೂ ನಮ್ಗೆ ಇನ್ನೂ ಹೆಚ್ಚುವರಿಯಾಗಿ ತೆರಿಗೆ ಕಟಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ನಿಯಮಾವಳಿಗಳಿದೆಯಾ ಅಂತ ನೋಡ್ತಾ ಹೋದಾಗ 87A ಅಂತ ಒಂದು ಕಂಡು ಬಂತು. ಅದರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, 87A ರಿಬೇಟ್ ನ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ತಾವೆಲ್ಲ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ್ರೆ 87A ನಲ್ಲಿ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ, ಅಂದ್ರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ನೀವು ಟ್ಯಾಕ್ಸ್ ರಿಬೇಟ್ ತೆಗೆದುಕೊಳ್ಬೇಕಾಗಿದ್ರೆ ಆ ಇನ್ಕಮ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ತಮ್ಮ ಎಲ್ಲಾ ಕಟಾವಣೆಗಳು, ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಅಥವಾ ಇನ್ನಿತರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ಬರ್ತಕ್ಕಂಥ ಕಟಾವಣೆಗಳನ್ನೆಲ್ಲ ಮಾಡ್ಕೊಂಡ ನಂತರ ತಮ್ಮ ಆದಾಯ 7 ಲಕ್ಷದ ಒಳಗಡೆ ಬರ್ತಾ ಇದ್ರೆ ಅವರು ಯಾವುದೇ ಆದಾಯ ತೆರಿಗೆಯನ್ನ ಪಾವತಿಸಲಿಕ್ಕೆ ಬರೋದಿಲ್ಲ. ಆದ್ರೆ 7 ಲಕ್ಷಕ್ಕಿಂತ ಹೆಚ್ಚಿಗೆ, ಅಂದ್ರೆ 7 ಲಕ್ಷದಿಂದ 7,28,000ವರೆಗೆ ಈ ಒಂದು 87A ನಲ್ಲಿ ಪ್ರಪೋರ್ಷನೇಟ್ ಆಗಿ ಟ್ಯಾಕ್ಸ್ ರಿಬೇಟ್ ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಯಾವ ರೀತಿ ಒಂದು 87A ಟ್ಯಾಕ್ಸ್ ರಿಬೇಟ್ ನ ಪಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಉದಾಹರಣೆ ಸಹಿತವಾಗಿ ನಾನು ನಿಮ್ಗೆ ಇದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ 87A ಅಡಿಯಲ್ಲಿ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ 5 ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನ ಪಾವತಿಸಲಿಕ್ಕೆ ಅವಕಾಶ ಇರೋದಿಲ್ಲ. 5 ಲಕ್ಷದ ಮೇಲ್ಪಟ್ಬಿಟ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ 2.5 ಲಕ್ಷದಿಂದ ಚಾಲ್ತಿ ಆಗ್ಬಿಡುತ್ತೆ. ಸೊ 2.5 ಲಕ್ಷದಿಂದ 5 ಲಕ್ಷದವರೆಗೆ ಬರ್ತಾ ಇರತಕ್ಕಂತ 12,500 ಸಾವಿರವನ್ನ ಅವರು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ 87A ಅಡಿಯಲ್ಲಿ ಅದನ್ನ ರಿಬೇಟ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಎಕ್ಸಂಪ್ಷನ್ ಕೊಟ್ಬಿಡ್ತಾರೆ. ಹಾಗಾಗಿ 5 ಲಕ್ಷದ ಒಳಗಡೆ ಬರ್ತಕ್ಕಂತ ಎಲ್ಲಾ ಆದಾಯ ಮಿತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಆದಾಯ ತೆರಿಗೆದಾರರಿಗೆ ಈ ಒಂದು ರಿಬೇಟ್ ಅನ್ನ ಪಡ್ಕೊಂಡು ಅವರ ಟ್ಯಾಕ್ಸ್ ನ ನಿಲ್ ಮಾಡ್ಕೊಳ್ಬಹುದಾಗಿರುತ್ತೆ. ಆದ್ರೆ 5 ಲಕ್ಷಕ್ಕಿಂತ ಮೇಲ್ಪಟ್ಬಿಟ್ರೆ ಅವ್ರಿಗೆ 87A ಅಪ್ಲೈ ಆಗೋದಿಲ್ಲ. ಅವರು 2.5 ಲಕ್ಷದಿಂದ, ಅಂದ್ರೆ 2.5 ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ, 2.5 ಲಕ್ಷದಿಂದ ಬರ್ತಕ್ಕಂಥ ಸ್ಲ್ಯಾಬ್ ಅನುಸಾರವಾಗಿ ಅವರು ತೆರಿಗೆ ಲೆಕ್ಕಾಚಾರ ಮಾಡಿ ಆದಾಯ ತೆರಿಗೆ ಇಲಾಖೆಗೆ ಆದಾಯ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಈಗ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ 87A ಯಾವ ರೀತಿ ಲೆಕ್ಕಾಚಾರ ಮಾಡಬೇಕಾಗುತ್ತೆ ಅಂತ ನಾನು ಇಲ್ಲಿ 3 ಒಂದು ಉದಾಹರಣೆಗಳ ಸಹಿತವಾಗಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮೊದಲನೇ ಉದಾಹರಣೆ ತಾವೆಲ್ಲ ಈ ಸ್ಲೈಡ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಇದರ ಉದಾಹರಣೆ ಅನುಸಾರವಾಗಿ ಆಫ್ಟರ್ ಡಿಡಕ್ಷನ್ಸ್, ಅಂದ್ರೆ ಎಲ್ಲಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಳೆದು ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ನಾವು ಲೆಕ್ಕಾಚಾರ ಮಾಡಬೇಕಾಗಿ ಕನ್ಸಿಡರ್ ಮಾಡಿಲ್ಲ, ಅಂದ್ರೆ ಅವರು ಲೆಕ್ಕಾಚಾರವನ್ನ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ಮಾಡಿ ಅಂತ ಕೋರ್ಕೊಂಡಿದ್ರೆ ಅವರ ಆದಾಯ, ಒಟ್ಟು ಆದಾಯ 7,10,000 ಬರ್ತಾ ಇದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಂದ್ರೆ 7 ಲಕ್ಷಕ್ಕೆ ಒಳಗಡೆ ಯಾವುದೇ ತೆರಿಗೆ ಇಲ್ದಿರೋದ್ರಿಂದ 7 ಲಕ್ಷಕ್ಕೆ ಮೇಲ್ಪಟ್ಟು ಎಷ್ಟು ಹೆಚ್ಚುವರಿಯವರೆಗೆ ಆದಾಯ ಬಂದಿದೆ ಅಂತ. ಈ ಪ್ರಕರಣದಲ್ಲಿ, ಅಂದ್ರೆ ಮೊದಲನೇ ಉದಾಹರಣೆಯಲ್ಲಿ ಅವ್ರಿಗೆ 10,000 ಹೆಚ್ಚಿಗೆ ಆದಾಯ ಬಂದಿದೆ 7 ಲಕ್ಷದ ಮೇಲ್ಪಟ್ಟು. 7,10,000ವರೆಗೆ ನಾವು ಆದಾಯ ತೆರಿಗೆ ಲೆಕ್ಕಾಚಾರವನ್ನು ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ಮಾಡಿದಾಗ ಅದಕ್ಕೆ 26,000 ರೂಪಾಯಿ ತೆರಿಗೆ ಬರ್ತಾ ಇದೆ. ಇಲ್ಲಿ ನಾನು ಎಲ್ಲೋ ಬೋಲ್ಡ್ ಮಾಡಿರ್ತಕ್ಕಂತ ಒಂದು ಅಂಕಿಯನ್ನ ಗಮನಿಸ್ತಾ ಇದ್ದೀರಿ. ಅದರಲ್ಲಿ 26,000 ರೂಪಾಯಿ 7,10,000 ಆದಾಯ ಹೊಂದಿರತಕ್ಕಂಥವ್ರಿಗೆ ತೆರಿಗೆ ಬರುತ್ತೆ. ಹಾಗಾಗಿ ಇಲ್ಲಿ 87A ನಡಿಯಲ್ಲಿ ಈ ಆದಾಯ, ಅಂದ್ರೆ ಈ ರೀತಿಯ ಆದಾಯವನ್ನ ಹೊಂದಿರತಕ್ಕಂಥವ್ರಿಗೆ ಎಷ್ಟು ಅವರು ತೆರಿಗೆಯನ್ನ ಪಾವತಿ ಮಾಡಬೇಕು ಅನ್ನೋದನ್ನ ನೋಡೋಣ. 87A ನಡಿಯಲ್ಲಿ ಅವರು ಎಷ್ಟು ರಿಬೇಟ್ ನ ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ ಅನ್ನೋದನ್ನು ಸಹ ನೋಡೋಣ. 26,000 ಏನು ಆದಾಯ ತೆರಿಗೆ ಬರ್ತಿತ್ತು ಮತ್ತೆ 7 ಲಕ್ಷಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಎಷ್ಟು
ಹೆಚ್ಚುವರಿಯಾಗಿ ಆದಾಯ ಬಂದಿದೆ ಅದನ್ನ ಲೆಕ್ಕಾಚಾರ ಮಾಡಿದಾಗ 26,000ದಲ್ಲಿ 10,000ವನ್ನ ಕಳಿಬೇಕು. ಇನ್ನು ಉಳಿಕೆ 16,000ವನ್ನ 87A ಅಲ್ಲಿ ಅವರು ರಿಬೇಟ್ ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ 26,000 ಅವ್ರಿಗೆ ಬರ್ತಾ ಇರ್ತಕ್ಕಂಥ ಆದಾಯ ತೆರಿಗೆಯಲ್ಲಿ 16,000 87A ರಿಬೇಟ್ ಕಳೆದಾಗ ಒಟ್ಟು 10,000 ರೂಪಾಯಿ ಉಳಿಕೆ ಆಗುತ್ತೆ. ಅದನ್ನ ಅವರು ಆದಾಯ ತೆರಿಗೆಯನ್ನ ಈ ಒಂದು ಆರ್ಥಿಕ ವರ್ಷದ ಆದಾಯ ತೆರಿಗೆಯ ಒಂದು ಲೆಕ್ಕಾಚಾರದ ಅನುಸಾರವಾಗಿ ಪಾವತಿ ಮಾಡಬೇಕಾಗುತ್ತೆ. ಆ 10,000 ಜೊತೆಗೆ 4% ಸೆಸ್ ನ ಸೇರಿಸಿ ಆದಾಯ ತೆರಿಗೆ ಲೆಕ್ಕಾಚಾರವನ್ನ ಮಾಡಿ ಅವರು ತಮ್ಮ ವೇತನದಲ್ಲಿ ಕಟಾವಣೆ ಮಾಡಿಸ್ಬೇಕಾಗುತ್ತೆ. ಅದು ಫೆಬ್ರವರಿ ಮಾಹೆ ಒಳಗಡೆನೆ ಈ ಒಂದು ಕಾರ್ಯವನ್ನ ಮುಗಿಸ್ಬೇಕಾಗುತ್ತೆ. ಸ್ನೇಹಿತರೆ, ತಾವೆಲ್ಲ ಈ ಸ್ಲೈಡ್ ಅಲ್ಲಿ ಎರಡನೇ ಉದಾಹರಣೆಯನ್ನು ಗಮನಿಸ್ತಾ ಇದ್ದೀರಿ. ಈ ಎರಡನೇ ಉದಾಹರಣೆ ಅನುಸಾರವಾಗಿ ಒಬ್ಬ ನೌಕರನಿಗೆ 7,01,000 ರೂಪಾಯಿ ಆದಾಯ ಬಂದಿದೆ. ಈ ಒಟ್ಟು ಆದಾಯ ಏನಿದೆ ಎಲ್ಲಾ ಕಡಿತಗಳನ್ನ ಮಾಡ್ಕೊಂಡು ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತಿತರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೊರತುಪಡಿಸಿ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ಬರ್ತಕ್ಕಂಥ ಕಡತಗಳನ್ನ ಮಾಡಿಕೊಂಡು ಬರ್ತಕ್ಕಂಥ ಒಟ್ಟು ಆದಾಯ ಇಲ್ಲಿ 7,01,000 ರೂಪಾಯಿ ಅಂತ ಉದಾಹರಣೆಗೆ ತೆಗೆದುಕೊಂಡು ನಾವು ಲೆಕ್ಕಾಚಾರವನ್ನ ಮಾಡೋಣ. ಈ 7,00,000 ಮೇಲ್ಪಟ್ಟಂತ ಮೊತ್ತ ಏನ್ ಬರ್ತಾ ಇದೆ ಅದು 1,000 ರೂಪಾಯಿ, ಹೆಚ್ಚುವರಿಯಾಗಿ 1,000 ರೂಪಾಯಿ ಅಂತ ತೋರಿಸುತ್ತೆ. 7,01,000 ರೂಪಾಯಿಗೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಡಿಯಲ್ಲಿ ಬರ್ತಕ್ಕಂಥ ಆದಾಯ ತೆರಿಗೆ 25,100. ಈಗ 25,100 ಏನು ಆದಾಯ ತೆರಿಗೆ ಬರ್ತಾ ಇದೆ ಅದರಲ್ಲಿ ಆ 1,000 ರೂಪಾಯಿ 7,00,000ಕ್ಕಿಂತ ಹೆಚ್ಚಿಗೆ ಬಂದಿರತಕ್ಕಂಥ ಆದಾಯ ಮೊತ್ತ ಏನಿದೆ ಅದನ್ನ ಕಳಿಬೇಕಾಗುತ್ತೆ. 25,100ರಲ್ಲಿ 1,000 ಮೊತ್ತವನ್ನ ಕಳೆದಾಗ 24,100 ರೂಪಾಯಿ ಏನ್ ಮೊತ್ತ ಬರುತ್ತೆ ಅದನ್ನ 87A ಅಡಿಯಲ್ಲಿ ಆ ನೌಕರ ರಿಬೇಟ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಈ 87A ಅಡಿಯಲ್ಲಿ ಬರ್ತಕ್ಕಂಥ ಮೊತ್ತ ಲೆಕ್ಕಾಚಾರ ನಿಮ್ಗೆ ಸಿಕ್ತು. ಈಗ ರಿಬೇಟ್ ಮೊತ್ತ ಸಿಕ್ಕಿದ ಮೇಲೆ ಅವ್ರು ಪಾವತಿ ಮಾಡಬೇಕಾಗಿರೋ ತೆರಿಗೆ ಮೊತ್ತದಿಂದ 87A ರಿಬೇಟ್ ನ ಕಳೆದಾಗ ಬರುವಂತ ಉಳಿಕೆ ಮೊತ್ತವನ್ನ ಅವರು ಆದಾಯ ತೆರಿಗೆ ಅಂತ ಆ ಪ್ರಸಕ್ತ ಆರ್ಥಿಕ ವರ್ಷದ ಆದಾಯ ತೆರಿಗೆ ಕಟಾವಣೆಯಲ್ಲಿ ಸಂಬಳದಲ್ಲಿ ಮಾಡಿಸ್ಬೇಕಾಗತ್ತೆ. 25,100 ಆದಾಯ ತೆರಿಗೆ ಬರ್ತಾ ಇದೆ. ಅದರಲ್ಲಿ 24,100 87A ರಿಬೇಟ್ ಬರುತ್ತೆ. ಅದರಲ್ಲಿ 1,000 ಉಳಿಕೆ ಮೊತ್ತ ಏನಿದೆ ಅದು ಆದಾಯ ತೆರಿಗೆ ಅವರು ಇಲಾಖೆಗೆ ಪಾವತಿ ಮಾಡಬೇಕಾಗುತ್ತೆ. ಫೆಬ್ರವರಿ ಮಾಹೆಯ ವೇತನದಿಂದ ಈ 1,000 ರೂಪಾಯಿ ಆದಾಯ ತೆರಿಗೆಯನ್ನ 4% ಸೆಸ್ ನೊಂದಿಗೆ ಆ ನೌಕರ ತನ್ನ ವೇತನದಿಂದ ಕಟಾವಣೆಯನ್ನ ಮಾಡಿಸ್ಬೇಕಾಗುತ್ತೆ. ಸ್ನೇಹಿತರೆ, ಈಗ ಕಡೆಯ ಉದಾಹರಣೆ ಅಂದ್ರೆ ಮೂರನೇ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಈ ನೌಕರನಿಗೆ ತನ್ನೆಲ್ಲ ಕಡಿತಗಳನ್ನ ಮಾಡಿಕೊಂಡ ನಂತರ ಬಂದಿರತಕ್ಕಂಥ ಒಟ್ಟು ಆದಾಯ 7,28,000 ಅಂತ ಇಟ್ಕೊಳ್ಳೋಣ. ಈ 7,28,000ಕ್ಕೆ ನಾವು ಈ ಆದಾಯ ತೆರಿಗೆ ಅನುಸಾರವಾಗಿ 87A ಅಡಿಯಲ್ಲಿ ರಿಬೇಟ್ ಬರುತ್ತಾ ಇಲ್ವಾ ಅನ್ನೋದನ್ನ ಗಮನಿಸ. ಈಗಾಗಲೇ ಮೊದಲನೇ ಸೈಡ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ 7,28,000ವರೆಗೆ ಮಾತ್ರ ಇದು ಆಲ್ಮೋಸ್ಟ್ ನಿಮ್ಗೆ ಈ 87A ರಿಬೇಟ್ ಅಪ್ಲೈ ಆಗುತ್ತೆ. ಅಂದ್ರೆ 7,28,000 ಒಳಗಡೆ ಬರಬೇಕು. 7,28,000 ದಾಟ್ತಾ ಇದೆ ಅಂದ್ರೆ ಬಹುಶಃ ಈ 87A ರಿಬೇಟ್ ಅನ್ವಯ ಆಗಲ್ಲ. ಹಾಗಾಗಿ ಅವರು ಸಂಪೂರ್ಣವಾಗಿ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಲೆಕ್ಕಾಚಾರ ಮಾಡಿದಾಗ ನಮ್ಗೆ 87A ಅಡಿಯಲ್ಲಿ ರಿಬೇಟ್ ಸಿಗಲ್ಲ ಅಂತ ನೋಡ್ತಾ ಹೋಗೋಣ. 7,00,000 ಮೇಲ್ಪಟ್ರೆ ಪಟ್ಟಿರ್ತಕ್ಕಂಥ ಮೊತ್ತವನ್ನ ನಾವು ಇಲ್ಲಿ ಲೆಕ್ಕಾಚಾರ ಮಾಡಿದ್ರೆ 28,000 ರೂಪಾಯಿ ಎಕ್ಸೆಸ್ ಆಗಿ ಕಂಡು ಬರ್ತಾ ಇದೆ. ಸೊ 7,28,000ಕ್ಕೆ ಒಟ್ಟು ಆದಾಯ ತೆರಿಗೆ ಲೆಕ್ಕಾಚಾರ ಮಾಡಿದಾಗ 27,800 ರೂಪಾಯಿ ಆದಾಯ ತೆರಿಗೆ ಬರ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋದಂತ ಪ್ರಮುಖವಾದ ಅಂಶ ತಾವೆಲ್ಲ ನೋಡ್ತಾ ಇದ್ದೀರಿ. ಪಾವತಿ ಮಾಡಬೇಕಾಗಿರೋ ತೆರಿಗೆ ಮೊತ್ತ ಏನಿದೆ ಅದು ಸೀಲಿಂಗ್ ಮೊತ್ತಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಮೊತ್ತಕ್ಕಿಂತ ಕಡಿಮೆ ಇದೆ. ಅಂದ್ರೆ ಕಳೆದಾಗ ನಮ್ಗೆ ಇಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತೆ. ಹಾಗಾಗಿ 87A ರಿಬೇಟು ಅಪ್ಲೈ ಆಗೋದಿಲ್ಲ. 27,800ರಲ್ಲಿ 28,000ನ ಕಳಿಯಕ್ಕಾಗಲ್ಲ. ಕಳೆದ್ರೂ ಅದು ನೆಗೆಟಿವ್ ಬ್ಯಾಲೆನ್ಸ್ ಇಲ್ಲಿ -200 ರೂಪಾಯಿ ಅಂತ ತೋರಿಸುತ್ತೆ. ಹಾಗಾಗಿ ಯಾವುದೇ ನೆಗೆಟಿವ್ ಬ್ಯಾಲೆನ್ಸ್ ಬರ್ತಾ ಇದೆ ಅಂದ್ರೆ ಆಗ ನೀವು ತಿಳ್ಕೊಳ್ಳಿ 87A ರಿಬೇಟ್ ಅಪ್ಲೈ ಆಗಲ್ಲ. ಹಾಗಾಗಿ ಅವರಿಗೆ ಸಂಪೂರ್ಣ ತೆರಿಗೆಯನ್ನ ಆ ನೌಕರ ಪಾವತಿ ಮಾಡಲೇಬೇಕಾಗುತ್ತೆ. ಇಲ್ಲಿ ಯಾವುದೇ ರಿಬೇಟ್ಗೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಮೂರನೇ ಉದಾಹರಣೆ ಅನುಸಾರವಾಗಿ ಆ 7,28,000 ರೂಪಾಯಿ ತೆರಿಗೆ ಆದಾಯ ಏನ್ ಬರ್ತಾ ಇದೆ ಆದಾಯ ಅನುಸಾರವಾಗಿ ಅವರಿಗೆ 27,800 ಮೊತ್ತವನ್ನ ವೇತನದಿಂದ ಕಟಾವಣೆ ಮಾಡಬೇಕಾಗುತ್ತೆ 4% ಸೆಸ್ ನೊಂದಿಗೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಈಗ ಆದಾಯ ತೆರಿಗೆ ಅನುಸಾರವಾಗಿ 87A ಅಡಿಯಲ್ಲಿ ಬರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು, ಅದನ್ನ ಯಾವ ರೀತಿ ಪಡ್ಕೊಳ್ಬಹುದು ಅಂತ ಒಂದು ವಿಷಯವನ್ನ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.